ಬೆಳಗಾವಿ ಲೋಕಸಭೆಯಲ್ಲಿ ಬಿಜೆಪಿ ಭರ್ಜರಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಾ ಇದೆ. ಬೆಳಗಾವಿ ಲೋಕಸಭಾ ಅಖಾಡದಲ್ಲಿ ಬೃಹತ್ ಬೈಕ್ ರ್ಯಾಲಿ ಮೂಲಕ ಮಾಜಿ ಸಿಎಂಗಳು ಮತ ಬೇಟೆ ನಡೆಸಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಪರವಾಗಿ ಇದೀಗ ಬಿಜೆಪಿಯ ನಾಯಕರು ಒಗ್ಗಟ್ಟು ಪ್ರದರ್ಶನ ಮಾಡಿದ್ದಾರೆ. ಟಿವಿ5 ಕನ್ನಡಕ್ಕೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ, ಜಗದೀಶ್ ಶೆಟ್ಟರ್ ಇಬ್ಬರು ನಾಯಕರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಬಹಳ ಒಳ್ಳೆಯ ವಾತಾವರಣ ಇದೆ ಬಿಜೆಪಿಗೆ. ಬೆಳಗಾವಿಯಲ್ಲಿ ಶೆಟ್ಟರ್, ಚಿಕ್ಕೋಡಿಯಲ್ಲಿ ನಮ್ಮ ಅಭ್ಯರ್ಥಿ ಗೆದ್ದೇ ಗೆಲ್ತಾರೆ. ಬೆಳಗಾವಿಯಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇನ್ನು ಪ್ರಧಾನಿ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಅಂತ ಜಗದೀಶ್ ಶೆಟ್ಟರ್ ಮಾತನಾಡಿದ್ದಾರೆ. ಬೆಳಗಾವಿಯಲ್ಲಿ ಭವ್ಯವಾದಂತಹ ಸ್ವಾಗತ ಸಿಕ್ಕಿದೆ. ಯಾವ ರೀತಿ ಜನ ಬೆಂಬಲ ಇದೆ ಅನ್ನೋದಕ್ಕೆ ಈ ಒಂದು ರ್ಯಾಲಿ ಸಾಕ್ಷಿಯಾಗಿದೆ. ಚುನಾವಣೆಯಲ್ಲಿ ಅಭೂತಪೂರ್ವ ಜಯವನ್ನ ಸಾಧಿಸ್ತೀವಿ ಅಂತ ಜಗದೀಶ್ ಶೆಟ್ಟರ್ ಮಾತನಾಡಿದ್ದಾರೆ. ಲೋಕಸಭೆ ಚುನಾವಣೆಗೆ ಅವ್ರು ಹಂಗೆ ಇರ್ತಕ್ಕಂಥದ್ದು ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಪರವಾಗಿ ಆಗಲೇ ಯಡಿಯೂರಪ್ಪನವರು ಚುನಾವಣಾ ಪ್ರಚಾರ ನಡೆಸಿದ್ರೆ ಭರ್ಜರಿ ಚುನಾವಣಾ ಪ್ರಚಾರ ರ್ಯಾಲಿ ಆರಂಭವಾಗಿದೆ. ಸರ್, ಭರ್ಜರಿ ರ್ಯಾಲಿ ಆರಂಭ ಕೊಟ್ಟಿದ್ದೀರಿ. ಬಹಳ ಒಳ್ಳೆಯ ವಾತಾವರಣ ಇದೆ. 16,000 ಜನರು, ನಮ್ಮ ಯುವಕರು, ನಮ್ಮ ಹೆಣ್ಣು ಮಕ್ಕಳು, ಪ್ರಮುಖರು ಎಲ್ಲರೂ ಸಹ ಈ ಒಂದು ರ್ಯಾಲಿನಲ್ಲಿ ಭಾಗವಹಿಸಿದ್ದಾರೆ. ಜಗದೀಶ್ ಶೆಟ್ಟರ್ 2 ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ಗೆಲ್ತಾರೆ. ಚಿಕ್ಕೋಡಿಯಲ್ಲೂ ನಮ್ಮ ಅಭ್ಯರ್ಥಿ ಗೆಲ್ತಾರೆ ಅನ್ನೋ ವಿಶ್ವಾಸ ಇದೆ. ಮೋದಿಯವರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ 28ಕ್ಕೆ 28 ಲೋಕಸಭಾ ಕ್ಷೇತ್ರವನ್ನು ಗೆದ್ದು ರಾಜ್ಯದ ಜನರು ಮತದಾನ ಕೇಂದ್ರಕ್ಕೆ ಬಂದು ಮತವನ್ನು ಚಲಾವಣೆ ಮಾಡಿ ಕಮಲದ ಹೂವಿನ ಕುರಿತು ತಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ಮೋದಿಜಿಯವರ ಕೈಯನ್ನು ಬಲಪಡಿಸಿ ಮತ್ತೊಮ್ಮೆ ಮೋದಿಜಿಯವರು ಈ ದೇಶದ ಪ್ರಧಾನಿಯಾಗೋದಕ್ಕೆ ಸಹಕರಿಸಬೇಕು ಅಂತ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ. ಸರ್, ಭವ್ಯವಾದಂತಹ ಸ್ವಾಗತ ಸಿಕ್ಕಿದೆ. ಮತ್ತು ಇವತ್ತು ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಯಾವ ರೀತಿ ಒಂದು ಜನರ ಬೆಂಬಲ ಇದೆ, ಇದೇ ಒಂದು ರ್ಯಾಲಿ ಸಾಕ್ಷಿ ಅನ್ನುವಂಥದ್ದು ಅಭೂತಪೂರ್ವ ಅಂತ ಜಯವನ್ನು ನಾವು ಗೆಲ್ಲಿಸ್ತೀವಿ. ಸರ್, ಏನ್ ಹೇಳ್ತೀರಿ ಸರ್ ಕ್ಷೇತ್ರ ಜನರಿಗೆ? ಏನ್ ಹೇಳ್ತೀರಿ? ಬಹಳಷ್ಟು ಜನ ಅಪಪ್ರಚಾರ ಮಾಡೋಂಥವ್ರಿಗೆಲ್ಲ ಏನ್ ಹೇಳ್ತೀರಿ? ನೋಡಿ, ಇದು ಇವತ್ತು ಜನರ ಅಭಿಮತ ಬೇರೆ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತಿನ ಈ ಒಂದು ರ್ಯಾಲಿಯ ಸಾಕ್ಷಿ 16,000 ಸಂಖ್ಯೆಯಲ್ಲಿ ನಮ್ಮ ಯುವಕರು ಸೇರಿ ಈ ಕೆಲಸ ಇವತ್ತು ಸ್ವಾಗತ ಮಾಡಿದಾರಲ್ಲ, ಇದೇ ಒಂದು ಸಾಕ್ಷಿ. ಸೊ ಇವಿಷ್ಟು ಏನಿದೆ ಜಗದೀಶ್ ಶೆಟ್ಟರ್ ಹೇಳುವಂತ ಕ್ಯಾಮ್ರಾಮನ್ ಜೊತೆ ಶ್ರೀಧರ್ ಕೊಟ್ಟಾರ, ಟಿವಿ5 ಬೆಳಗಾವಿ.